ನಮಸ್ಕಾರ, ನಾನು ಡಾಕ್ಟರ್ ಶ್ವೇತಾ, ಪ್ರಸೂತಿ ಸ್ತ್ರೀರೋಗ ತಜ್ಞರು, ಆಸ್ಟರ್ ಜಿ ಮಾದೇಗೌಡ, KM ದೊಡ್ಡಿ. ನಾನು ಈ ದಿನ ಪ್ರೆಗ್ನೆನ್ಸಿಯಲ್ಲಿ ಬರುವಂಥ BP ಬಗ್ಗೆ ನಿಮಗೆ ಮಾಹಿತಿ ಕೊಡಲಿದ್ದೇನೆ. ಪ್ರೆಗ್ನೆನ್ಸಿಯಲ್ಲಿ ಬರೋ BP ಆ್ಯಕ್ಚುಲಿ 4 ವಿಧಾನ ಇರುತ್ತೆ. ಒಂದು ಮೊದಲೇ BP ಇದ್ದು ಆಮೇಲೆ ಪ್ರೆಗ್ನೆನ್ಸಿ ಆಗಿರೋವಂಥದ್ದು. ಎರಡನೇದು ಪ್ರೀ ಎಕ್ಲಾಂಪ್ಸಿ ಅಂತ ಹೇಳ್ತೀವಿ, ಅದರಲ್ಲಿ 2 ಇರುತ್ತೆ. ಅದು ಒಂದು ಮೈಲ್ಡ್ ವೇರಿಯಂಟ್, ನಾನ್ ಸಿವಿಯರ್ ಫಾರ್ಮ್, ಇನ್ನೊಂದು ಸಿವಿಯರ್ ಫಾರ್ಮ್, ಇನ್ನೊಂದು ಜೆಸ್ಟೇಷನಲ್ ಹೈಪರ್ಟೆನ್ಷನ್. ಸೊ ಈ ಕ್ರೋನಿಕ್ ಹೈಪರ್ಟೆನ್ಷನ್ ಅಂತ ಹೇಳಿದ್ನಲ್ಲ, ಮುಂಚೆನೇ ಪ್ರೆಗ್ನೆನ್ಸಿಗಿಂತ ಮುಂಚೆನೇ BP ಇರೋವಂಥದ್ರಲ್ಲಿ ನೀವು ಮುಂಚೆನೇ ಡಾಕ್ಟರ್ನ ಕನ್ಸಲ್ಟ್ ಮಾಡಿ BP ಚೆಕಪ್ ಮಾಡಿಸ್ಕೋಬೇಕಾಗತ್ತೆ. ಮತ್ತು ಕೆಲವೊಂದು ಔಷಧಿಗಳೇನಿರುತ್ತೆ, ಮಾತ್ರೆಗಳು, ಅದು ಬೇಬಿ ಆರ್ಗನ್ಸ್ ಡೆವಲಪ್ಮೆಂಟ್ ಮೇಲೆ ಅಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅದನ್ನು ಸೇಫರ್ ಡ್ರಗ್ಸ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಯಾಕೆ ನಾನು ಇವತ್ತು ಈ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ, ಇದು ಆ್ಯಕ್ಚುಲಿ 2ರಿಂದ 10 ಗರ್ಭಿಣಿ ಮಹಿಳೆಯರಲ್ಲಿ ಬರುವಂಥ ಸಾಧ್ಯತೆ ಇರುತ್ತೆ. ನಾವು ಇದನ್ನು ಸರಿಯಾಗಿ ಟ್ರೀಟ್ ಮಾಡಿಲ್ಲ ಆ ಥರ ಇತ್ತು ಅಂದರೆ ತಾಯಂದಿರ ಜೀವಕ್ಕೂ ತೊಂದರೆ ಆಗೋ ಸಾಧ್ಯತೆ ಇರುತ್ತೆ, ಮತ್ತು ಮಗುಗಳ ಶಿಶು ಮರಣವೂ ಆಗುವ ಸಾಧ್ಯತೆ ಇರುತ್ತೆ. ವಿಶ್ವದಲ್ಲೇ 50,000 ಜನ ಒಂದು ವರ್ಷಕ್ಕೆ ತಾಯಂದಿರ ಮರಣ ಆಗ್ತಾಯಿದೆ. ಹಾಗೆ 5 ಲಕ್ಷ ಶಿಶುಗಳ ಮರಣ ಕೂಡ ಆಗ್ತಾಯಿದೆ. ಇದನ್ನು ಹೇಗೆ ತಡೆಗಟ್ಬೋದು ಅಂದರೆ, ಬೇಗ ನಾವು ಅದನ್ನು ಡಯಾಗ್ನೋಸ್ ಮಾಡೋದ್ರಿಂದ, ಸೊ BP ಫ್ರೀಕ್ವೆಂಟಾಗಿ ಚೆಕ್ ಮಾಡೋದ್ರಿಂದ, ಅದಕ್ಕೆ ಔಷಧಿಗಳನ್ನು ಬೇಗ ಮಾತ್ರೆಗಳನ್ನ ಶುರು ಮಾಡೋದ್ರಿಂದ, ಮತ್ತು ರಕ್ತ ಪರೀಕ್ಷೆಗಳನ್ನೆಲ್ಲ ಫ್ರೀಕ್ವೆಂಟಾಗಿ ವಾರಕ್ಕೊಂದ್ಸಲ ಇಲ್ಲ ಒನ್ಸ್ ಇನ್ 15 ಡೇಸ್ ಎಲ್ಲ ಮಾಡಿಸ್ಕೋಬೇಕಾಗುತ್ತೆ. ಅದು ಸಿವಿಯಾರಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಆ ಥರ ಮಾಡ್ಕೊಳ್ಳೋದ್ರಿಂದ ಯಾರಿಗೆ ಸಿವಿಯರ್ ಆಗ್ತದೆ, ಯಾರಿಗೆ ಸೀರಿಯಸ್ ಕಂಡೀಷನ್ ಆಗ್ತದೆ, ಅವ್ರಿಗೆ ಬೇಗ ಇಂಟರ್ವೆನ್ಷನ್ ಮಾಡಬೇಕಾಗತ್ತೆ, ಬೇಗ ಡೆಲಿವರಿ ಬೇಕಾಗ್ಬೋದು, ಇಲ್ಲ ಔಷಧಿಗಳು 2-3 ಥರ ಹಾಕಬೇಕಾಗಿ ಬರ್ಬೋದು. ಸೊ ಅಂಥವ್ರಿಗೆ ಇದು ಬೆನಿಫಿಟ್ ಆಗಲಿ ಅನ್ನೋ ಕಾರಣದಿಂದ ಈ ಟಾಪಿಕ್ ಚೂಸ್ ಮಾಡ್ಕೊಂಡಿರೋದು. ಸೊ ಯಾರಿಗೆ ಜಾಸ್ತಿ ರಿಸ್ಕ್ ಇರುತ್ತೆ, ಯಾರಿಗೆ ಬರ್ಬೋದು ಅಂತಂದರೆ, ಏಜ್ ಕಡಿಮೆ ಇರೋರು, ಲೆಸ್ ದೆನ್ 19 ಇಯರ್ಸ್ ಇದ್ದರೆ, ಇಲ್ಲ 35 ವರ್ಷದ ಮೇಲ್ಪಟ್ಟವರು, ಮತ್ತು ತೂಕ ತುಂಬ ಜಾಸ್ತಿ ಇರೋರು, ಒಬೇಸಿಟಿ ಅಂತ ಹೇಳ್ತೀವಿ, 30ಗಿಂತ ಜಾಸ್ತಿ BMI ಇರೋರು, ಇಲ್ಲಾಂದರೆ ಟ್ವಿನ್ಸ್ ಇದ್ದರೆ, ಇಲ್ಲಾಂದರೆ ಟ್ರಿಪ್ಲೆಟ್ಸ್ ಅಂತ ಹೇಳ್ತೀವಿ, ಜಾಸ್ತಿ ಪ್ರೆಗ್ನೆನ್ಸಿ ಸಿಂಗಲ್ಟನ್ಗಿಂತ ಜಾಸ್ತಿ, ಫಸ್ಟ್ ಟೈಮ್ ಗರ್ಭಿಣಿ ಆಗ್ತಾ ಇರೋರು. ಸೊ ಅದೇ ಜೊತೆಗೆ ಮುಂಚೆನೇ ಅವ್ರಿಗೆ ಸಕ್ಕರೆ ಕಾಯಿಲೆ ಇತ್ತು ಅಂದರೆ ಅವ್ರಿಗೆ ಬರೋ ಚಾನ್ಸಸ್ ಇರುತ್ತೆ. ಸೊ ಅದ್ರ ಜೊತೆಗೆ ಕನೆಕ್ಟಿವ್ ಟಿಶ್ಯೂ ಡಿಸಾರ್ಡರ್ಸ್ ಅಂತ ಇರುತ್ತೆ. ಸೊ ನಮ್ಮ ದೇಹದಲ್ಲಿರುವಂಥ ರೋಗ ನಿರೋಧಕ ಶಕ್ತಿಗಳು ನಮ್ಮ ದೇಹದ ಅಂಗಗಳ ಮೇಲೇ ಆ್ಯಕ್ಟ್ ಆಗುವಂಥ ಸಂದರ್ಭದಲ್ಲಿ ಇದರಲ್ಲೆಲ್ಲ ಏನಾಗುತ್ತೆ ಅಂದರೆ, ಕಸ ಅಂತ ಹೇಳ್ತೀವಿ, ಪ್ಲಾಸೆಂಟಾ, ಅದರಲ್ಲಿರೋ ರಕ್ತನಾಳಗಳು ಸರಿಯಾಗಿ ಬೆಳವಣಿಗೆ ಆಗದೇ ಇರೋದ್ರಿಂದ ಟಾಕ್ಸಿನ್ಸ್ ಎಲ್ಲ ಸರಿಯಾಗಿ ಎಲಿಮಿನೇಟ್ ಆಗೋಲ್ಲ. ಸೊ ಅದೆಲ್ಲ ಒಂದು ಸೀರೀಸ್ ಆಫ್ ಈವೆಂಟ್ಸ್ ಆಗಿ ಸೊ ಅದು BP ಬರೋ ಚಾನ್ಸಸ್ ಇರುತ್ತೆ. ಪ್ರೀ ಎಕ್ಲಾಂಪ್ಸಿಯಾ ಅಂದರೆ ಒಂದು ಸಿವಿಯರ್ ಫಾರ್ಮ್ ಅಂದರೆ ಇದೊಂದು ಡ್ರೆಡೆಡ್ ಕಾಯಿಲೆ ಥರ. ಸೊ ಅದನ್ನು ನಾವು ಬೇಗನೆ ತಿಳ್ಕೊಂಡು ಅದಕ್ಕೆ ಮಾತ್ರೆಗಳು ಶುರು ಮಾಡಿ ಬೇಗ ಡೆಲಿವರಿ. ಸೊ ಅದೇ ಜೊತೆಗೆ ನೀವು ಎಲ್ಲಿ ತೋರಿಸ್ತೀರಾ ಅದು ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲ ಫೆಸಿಲಿಟೀಸ್ ಇರಬೇಕು. ತಾಯಿಗೆ ICU ಇರಬೇಕಾಗತ್ತೆ, ಮಗುಗೂ ICU ಇರಬೇಕಾಗತ್ತೆ, ಮಕ್ಕಳು ಡಾಕ್ಟರ್ ಇರಬೇಕು, ICU 24/7 ಇರಬೇಕು. ಡಯಾಲಿಸಿಸ್ ಕೆಲವೊಂದು ಸಲ ರೇರಾಗಿ ಡಯಾಲಿಸಿಸ್ ಅವಶ್ಯಕತೆಯೂ ಬರಬಹುದು, ಮತ್ತು ರಕ್ತದ ಅವಶ್ಯಕತೆಯೂ ಬರಬಹುದು. ಸೊ ಇದೆಲ್ಲ ಫೆಸಿಲಿಟಿ ಇರೋ ಕಡೆ ನೀವು ತೋರಿಸ್ಕೊಂಡ್ರೆ ಉತ್ತಮವಾಗಿರುತ್ತೆ. ಸೊ ನಮ್ಮ ಹಾಸ್ಪಿಟಲಲ್ಲಿ ಎಲ್ಲ ಫೆಸಿಲಿಟೀಸ್ ಇರೋದ್ರಿಂದ ನೀವು ಬಂದು ಇಲ್ಲಿ ತೋರಿಸ್ಕೋಬೋದು ಈ ಥರ ಸಮಸ್ಯೆ ಇದ್ದರೆ.